ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಡಿಕೆಶಿ ಸಿಎಂ ಆದ ಮೇಲೆ ಸೆಕೆಂಡ್ ಟಾಸ್ಕ್ ಫೇಸ್ ಮಾಡಬೇಕಿದೆ. ಸಂಪುಟದಲ್ಲಿ ಖಾಲಿ ಇರುವಂತಹ 20 ಸ್ಥಾನಗಳನ್ನ ಭರ್ತಿ ಮಾಡೋಕೆ ಕಸರತ್ತು ಜೋರಾಗಿದೆ. ಆದರೆ ಸಂಪುಟ ಭರ್ತಿಗೆ ಆಷಾಢದ ಶೂನ್ಯ ಆವರಿಸಿದೆ. ದೈವ ಭಕ್ತ ಸಿಎಂ ಡಿಕೆಶಿಗೆ ಆಷಾಢ ಆದ್ರೇನು, ಸಂಪುಟ ಭರ್ತಿ ಮಾಡಿ ಅಂತ ಶಾಸಕರು ಧ್ವನಿ ಏರಿಸಿದ್ದಾರೆ. ಇತ್ತ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ಸಾಗಿದ್ದು ಸಂಪುಟ ವಿಸ್ತರಣೆಗೆ ಚಾಲನೆ ಸಿಗುವಂತಹ ನಿರೀಕ್ಷೆ ಇದ್ದು, ಜೊತೆಗೆ ಆಕಾಂಕ್ಷಿಗಳ ಲಾಬಿ ಕೂಡ ಡಬಲ್ ಆಗಿದೆ. ಇದು ಕನಕಾಧಿಪತಿಗೆ ಬಂದಿರುವ ಆಷಾಢದ ಸಂಕಷ್ಟ. ಈಗಾಗಲೇ ಹಂಚಿಕೆ ಮಾಡಿರುವ ಖಾತೆಗಳ ಬಗ್ಗೆ ಸದ್ದು ಗದ್ದಲ ಇದ್ರೂ ಇನ್ನೂ 20 ಸ್ಥಾನಗಳನ್ನ ಭರ್ತಿ ಮಾಡುವ ಜರೂರಿದೆ. ಸಾಮಾಜಿಕ ನ್ಯಾಯದಡಿ ಪ್ರಾತಿನಿಧ್ಯ ಸಂಪುಟ ಭರ್ತಿಯ ಪ್ರಧಾನ ಅಳತೆಗೋಲಾಗಬೇಕಿದೆ. ಆದರೆ ಹಸ್ತಪಾಳಿಯದೊಳಗೆ ಮಂತ್ರಿ ಪದವಿಗಾಗಿ ಜಂಗಿ ಕುಸ್ತಿ ಪಾಳೆ ಪಟ್ಟುಗಳು ಸೌಂಡ್ ಮಾಡ್ತಿವೆ. ವಿದೇಶದಿಂದ ರಾಹುಲ್ ವಾಪಸ್, ಸಂಪುಟ ಭರ್ತಿಗೆ ಒತ್ತಡ. ಆಷಾಢ ಅಂದ್ರೆ ಏನು? ಸಂಪುಟ ವಿಸ್ತರಣೆಗೆ ಆಕಾಂಕ್ಷಿಗಳ ಪಟ್ಟು. ಎಸ್, ವಿದೇಶಕ್ಕೆ ಹೋಗಿದ್ದ ಕಾಂಗ್ರೆಸ್ ಸುಪ್ರೀಮೋ ರಾಹುಲ್ ಗಾಂಧಿ ವಾಪಸ್ ಬಂದ ಕೂಡಲೇ ಸಂಪುಟ ವಿಸ್ತರಣೆಗೆ ರೆಕ್ಕೆ ಪುಕ್ಕ ಕಟ್ಟಿದೆ. ಹಿರಿಯರು ಕಿರಿಯರು ಎನ್ನುವ ಭಿನ್ನ ಭೇದ ಭಾವ ಇಲ್ಲದೆ ತೆರೆಮರೆಯ ಆಟಕ್ಕೆ ಶಿಲಾನ್ಯಾಸವಾಗಿದೆ. ಇವತ್ತು ಅಮಾವಾಸ್ಯೆ, ನಾಳೆಯಿಂದಾನೇ ಆಷಾಢ ಮಾಸ ಆರಂಭವಾಗಲಿದೆ. ಆಷಾಢದ ಭಿನ್ನ ರಾಗದ ಮಧ್ಯೆಯೂ ಶೂನ್ಯ ಮಾಸ ಆದ್ರೇನಂತೆ, ಸಂಪುಟ ವಿಸ್ತರಣೆ ಮಾಡಿ ಅಂತ ಆಕಾಂಕ್ಷಿಗಳು ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಡಿಕೆಶಿ ಸಂಪುಟದಲ್ಲಿ ಸ್ಥಾನ ಪಡೆಯೋಕೆ ಶಾಸಕರಿಂದ ಕಸರತ್ತು ನಡೀತಾ ಇದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದವರಿಂದಲೂ ತೀವ್ರ ಲಾಬಿ ನಡೆಯುತ್ತಿದೆ. ಈಗಾಗಲೇ ದೆಹಲಿಯಲ್ಲೇ ಬೀಡು ಬಿಟ್ಟು ಹಿರಿಯ ಶಾಸಕರು ಶತಪ್ರಯತ್ನ ಮಾಡ್ತಿದ್ದಾರೆ. ಸಚಿವ ಸ್ಥಾನ ಪಡೆದೇ ತೀರುವ ಪಣ ತೊಟ್ಟಿರುವ ಶಾಸಕರು ಸಿಎಂ ಡಿಕೆಶಿ, ಸಿದ್ದು, ಹರಿಪ್ರಸಾದ್ ಮೂಲಕ ಒತ್ತಡ ಹೇರಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ ಮೂಲಕವೂ ಒತ್ತಡ ಹೆಚ್ಚಿದೆ. ಈ ಮಧ್ಯೆ ಹೈಕಮಾಂಡ್ ಬುಲಾವ್ಗಾಗಿ ರಾಜ್ಯ ನಾಯಕರು ಎದುರು ನೋಡ್ತಿದ್ದಾರೆ. ಹೈಕಮಾಂಡ್ ಅಸ್ತು ಅಂದ್ರೆ ಒಂದೆರಡು ದಿನಗಳಲ್ಲಿ ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿ ಫ್ಲೈಟ್ ಹತ್ತಲಿದ್ದು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಫೈನಲ್ ಮಾಡಿಕೊಂಡೇ ವಾಪಸ್ ಬರಲಿದ್ದಾರೆ ಎನ್ನಲಾಗಿದೆ. ರಾಹುಲ್ ಬಂದಾಯ್ತು, ಸಂಪುಟ ವಿಸ್ತರಣೆಯಾಗುತ್ತೆ. ಛಲವಾದಿ ಹೇಳಿಕೆಗೆ ಡಿಸಿಎಂ ಪರಮೇಶ್ವರ್ ಟಾಂಗ್. ರಾಹುಲ್ ಗಾಂಧಿ ವಿದೇಶದಿಂದ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಪುಟ ವಿಸ್ತರಣೆಗೆ ಚಾಲನೆ ಸಿಗಲಿದೆ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಶುಭ ನುಡಿದಿದ್ದಾರೆ. ಇನ್ನು ಹೈಕಮಾಂಡ್ಗೆ ಹೆಚ್ಚು ಕಪ್ಪ ಕಾಣಿಕೆ ಕೊಡುವವರಿಗೆ ಸಚಿವ ಸ್ಥಾನ ಎಂದಿದ್ದ ಛಲವಾದಿ ನಾರಾಯಣಸ್ವಾಮಿಗೂ ತಿರುಗೇಟು ನೀಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಮಾಡಿದ್ರು ಅದನ್ನು ಅವ್ರು ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದನ್ನೇ ಮಾಡಿರ್ಬೇಕಲ್ವ ಅವರು. ಅದನ್ನು ಅವರು ನಮ್ಮ ಬಗ್ಗೆ ಹೇಳೋದು ಅಷ್ಟು ಸರಿ ಇರಲ್ಲ. ಸಚಿವ ಸ್ಥಾನಕ್ಕಾಗಿ ಶಾಸಕ ಆಸಿಫ್ ಸೇಠ್ ಪಟ್ಟು. ಮಂತ್ರಿಗಿರಿ ಕೇಳುವುದರಲ್ಲಿ ತಪ್ಪಿಲ್ಲ ಎಂದ ಸಾಹುಕಾರ್. ಅತ್ತ ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನ ಕೇಳಿದ್ದೇವೆ ಅಂತ ಶಾಸಕ ಆಸಿಫ್ ಸೇಠ್ ಹೇಳಿದ್ದು ತಾವು ಆಕಾಂಕ್ಷಿ ಅಂತ ಬಚ್ಚಿಟ್ಟಿದ್ದನ್ನ ಬಿಚ್ಚಿಟ್ಟಿದ್ದಾರೆ. ತಮ್ಮ ಅಭಿಮಾನಿಗಳ ಒತ್ತಡವನ್ನ ಉಲ್ಲೇಖಿಸಿದ್ದಾರೆ. 30 ವರ್ಷಗಳಿಂದ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರನ್ನ ಪರಿಗಣಿಸಿಲ್ಲ ಅಂತ ವಾದ ಮಂಡಿಸಿದ್ದಾರೆ. ಇತ್ತ ಆಸಿಫ್ ಸೇಠ್ ಕೂಗಿಗೆ ಸಾಹುಕಾರ್ ಸತೀಶ್ ಕೂಡ ದನಿಗೂಡಿಸಿದ್ದಾರೆ. ಅಭಿವೃದ್ಧಿ ಆಗಬೇಕು, ಅದರ ಸಲುವಾಗಿ ಮೊದಲೇ 3 ಕೊಡ್ತಿದ್ರು. ಅದು 3 ಇದರಲ್ಲಿ ಸಚಿವ ಸ್ಥಾನ ಕೊಡಿ, ಯಾರಿಗೆ ಕೊಡಿ, 3 ಸಚಿವ ಸ್ಥಾನ ಇಲ್ಲಿ ಕೊಡಿ ಅದನ್ನು ನಾವು ಕೇಳಿದ್ವಿ. 30 ವರ್ಷದಿಂದ ಉತ್ತರ ಕರ್ನಾಟಕದಲ್ಲೇ ಒಂದು ಮೈನಾರಿಟಿಗೆ ಯಾರಿಗೂ ಕೊಡಲಿಲ್ಲ. ಮತ್ತು ಈ ಟೈಮ್ ಕನ್ಸಿಡರ್ ಮಾಡಬೇಕಂದ್ರೆ ಕೇಳಿದ್ದಾರೆ. ಬೆಳಗಾವಿ ಸಿಟಿಗದಲ್ಲೂ ಇನ್ನೂ ತನಕ ಆಗಲಿಲ್ಲ, ಅದು ಕೇಳಿದ್ದಾರೆ ಅವರು. ಕೇಳಿದ್ದೆ, ದೊಡ್ಡ ಜಿಲ್ಲೆ ಇದೆ, ಹಚ್ಚಿಕೊಟ್ರೆ ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ. ಅದರಲ್ಲಿ ಏನು ತಪ್ಪೇನಿಲ್ಲ, ಅದ್ರಾಗ ಏನು ಕೊಡಬಾರ್ದು ಅಂತೇನಿಲ್ಲ.
ನೋಡೋಣ ಅವನು ಕೊಟ್ಟರೆ ಏನು ತಪ್ಪಿಲ್ಲ, ಹೆಚ್ಚಿಗೆ ಕೊಡಿ ನಮ್ಮ ಜಿಲ್ಲೆಗೆ ಅಷ್ಟೇ. ಒಟ್ಟಾರೆ ಸಂಪುಟ ವಿಸ್ತರಣೆಯಾದ್ರೆ ಯಾರಿಗೆ ಪಂಚಾಮೃತ ಅನ್ನೋದು ಕುತೂಹಲ ಮೂಡಿಸಿದೆ. ಸಿಎಂ ಡಿಕೆಶಿ ಸಾಹೇಬ್ರು ಕರ್ನಾಟಕ ರಾಜಕಾರಣದ ರೀತಿ ರಿವಾಜುಗಳನ್ನ ರೂಢಿಸಿಕೊಂಡು ಮುನ್ನಡೆಯಬೇಕಿದೆ. ಆದರೆ ಇವತ್ತು ಮಂಗಳವಾರ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಅಂತ್ಯಗೊಂಡು ನಾಳೆಯಿಂದಾನೇ ಆಷಾಢ ಮಾಸ ಆರಂಭವಾಗಲಿದೆ. ಜ್ಯೋತಿಷ್ಯದ ಪ್ರಕಾರ ಶೂನ್ಯ ಮಾಸದಲ್ಲಿ ಶುಭ ಕಾರ್ಯ ನಿಷಿದ್ಧ. ದೈವ ಭಕ್ತ ಡಿಕೆಶಿ ಇದೇ ತಿಂಗಳು ಸಂಪುಟ ಭರ್ತಿ ಮಾಡ್ತಾರಾ ಅಥವಾ ಆಗಸ್ಟ್ 12ರಂದು ಆಷಾಢ ಮಾಸ ಮುಗಿದ ಬಳಿಕವೇ ಮಾಡ್ತಾರಾ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.